ಎಲ್ರಿಗೂ ನಮಸ್ಕಾರ. ಈ ದಿನ IPLಲ್ಲಿ MS ಧೋನಿ ರಿಟೈರ್ಮೆಂಟ್ ಕೊಡ್ತಾರೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಸೊ IPLಯಿಂದ ನಿವೃತ್ತಿ ಹೊಂದಿ ಯಾವುದಾದ್ರೂ ಒಂದು ಅವರು ಚೆನ್ನೈ ಫ್ರ್ಯಾಂಚೈಸಿ ಸಪೋರ್ಟಿಂಗ್ ಸ್ಟಾಫು ಅಥವಾ ಕೋಚಿಂಗು ಮೆಂಟರು ಆಗಿ ಕಂಟಿನ್ಯೂ ಇರ್ತಾರಂತ. ಬಟ್ ಅವ್ರು ಹೇಳಿದ್ದಾರೆ ಐ ಆಮ್ ಕಮಿಂಗ್ ಬ್ಯಾಕ್ ಅಂದರೆ ನಾನು ಮತ್ತೆ ಬರ್ತೀನಿ ಅಂತ. ಅಂದರೆ ಇನ್ನು 11 ತಿಂಗಳಿದೆ. 11 ತಿಂಗಳಲ್ಲಿ ನಮ್ಮ ದೇಹ ಸ್ಪಂದಿಸಿದರೆ ಮತ್ತೆ ನಾನು ಕ್ರಿಕೆಟ್ IPL ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಪೂರ್ಣ ಪ್ರಮಾಣದಲ್ಲಿ ಅವರು ಯಾವುದೇ ರೀತಿಯಾದ ಕ್ರಿಕೆಟ್ ಆಡದೆ ಸತತ 11 ತಿಂಗಳುಗಳ ಕಾಲ ತನ್ನ ವೈಯಕ್ತಿಕ ಬದುಕಿನಲ್ಲಿ ಮಿಂದೆದ್ದು ಆಫ್ಟರ್ 11 ಮಂತ್ 10 or 11 ಮಂತ್ಸ್ ಸೊ ಅವ್ರು ಬಂದು ಕ್ರಿಕೆಟ್ ಆಡಬೇಕಂದ್ರೆ ತುಂಬಾ ಗ್ರೇಟು. 43ನೇ ವರ್ಷದಲ್ಲಿ ಅವ್ರು ಬಿಡಬೇಕಂತಂದ್ರೂ ಅವ್ರ ಫ್ರ್ಯಾಂಚೈಸಿ, ಅವ್ರ ಚೆನ್ನೈ ಸೂಪರ್ ಕಿಂಗ್ಸ್ ಅಭಿಮಾನಿಗಳು, ಅವರು ತಂಡ ಅವ್ರನ್ನ ಬಿಡೋಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಈಗ 2020ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ದುಬೈಯಲ್ಲಿ ನಡೆದಿರ್ತಕ್ಕಂಥ T20 IPL T20ಲಿ ಕೊನೆಯ ಸ್ಥಾನ ತೊಗೊಂಡಿತ್ತು. ಮತ್ತು 2021ರಲ್ಲಿ ಅವರು ಕಂಬ್ಯಾಕ್ ಆಗಿ ಕಪ್ ಹೊಡೆದ್ರು. ಅದೇ ರೀತಿಯಾಗಿ ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಕಪ್ ಹೊಡೆಯೋದ್ರಲ್ಲಿ MS ಧೋನಿ ಅವಾಗ ಮತ್ತೆ ಕ್ಯಾಪ್ಟನ್ ಆಗಿ ಹೆಂಗೆ ಇದೆ ತೊಗೊಂಡ್ರು, ಅದೇ ಥರ ಈ ಸಲನೂ ಆಗೋ ಚಾನ್ಸಸ್ ಇತ್ತು. ಬಟ್ ಅವರು ಲೇಟಾಗಿ ಕ್ಯಾಪ್ಟನ್ಶಿಪ್ ತೊಗೊಳೋದ್ರಿಂದ ಸೊ ಅದು ಮಿಸ್ ಆಯಿತು. ಸೊ ಮತ್ತೆ ನಾನು ಮುಂದಿನ ಸೀಸನ್ ಆಡ್ಬೋದು, ಆಡದೇನಿರ್ಬೋದು ಅಂತಂದೇಳಿ ಅವ್ರು ಹೇಳಿದ್ದಾರೆ. ಸೊ ಕೆಲವೊಬ್ರಿಗೆ ಅಂದ್ಕೋಬೋದು ಇವ್ರಿಗೆ ಮತ್ತೆ ಕ್ರಿಕೆಟ್ ಸಾಕಾಗಿಲ್ವ, ದುಡ್ಡಿನಿಂದ ಹೋಗಿದ್ದಾರೆ, ಅದರಿಂದ ಹೋಗಿದ್ದಾರೆ ಅಂತ. ಅವ್ರು ದುಡ್ಡಿನಿಂದ ಹೋಗಿಲ್ಲ, ಅವ್ರಿಗೆ ಕೊಡ್ತಕ್ಕಂಥ ವೇತನದಲ್ಲಿ ಇನ್ನೂ ಕಡಿಮೆ ಮಾಡಿದ್ದಾರೆ BCCI ಅನ್ನೋರು. ಅಂದರೆ ಅವಾಗೇನು ಕೊಡಬೇಕು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಕ್ಕಂಥವ್ರಿಗೆ, ಸೊ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ತಕ್ಕಂಥವ್ರಿಗೆ ಏನು ವೇತನ ಇತ್ತು ಅದಕ್ಕಿಂತ ಇವ್ರಿಗೆ ಕಡಿಮೆ ವೇತನ ಇದೆ, ಅಷ್ಟಕ್ಕೆ ಕ್ರಿಕೆಟ್ ಆಡ್ತಾಯಿದ್ದಾರೆ ಇವರು. ಸೊ ಇವರಿಂದ ಫ್ರ್ಯಾಂಚೈಸಿಗೆ ಲಾಭ ಇದೆ ಹೊರತು ಫ್ರ್ಯಾಂಚೈಸಿಂದ ಇವ್ರಿಗೆ ಲಾಭ ಇಲ್ಲ, ಸರಿನಾ? ಸೊ ಆ ಥರ ಇದ್ದಿದ್ರೆ ಇವ್ರು ಯಾವುದೋ ಬೇರೆ ಫ್ರ್ಯಾಂಚೈಸ್ಗೆ ಆಡ್ಬೋದಿತ್ತು, ಬೇರೆ ಇದಕ್ಕೆ ಆಡ್ಬೋದಾಗಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಆಡೋವಂಥ ನೆಸೆಸಿಟಿ ಇರಲಿಲ್ಲ. ಏನೋ ಒಂದು ಅಭಿಮಾನದಿಂದ ಅವ್ರು ಇನ್ನೂ ಕಂಟಿನ್ಯೂ ಆಡ್ತಾಯಿದ್ದಾರೆ. ಸೊ ಈ ಸಲ ಕೊನೆ ಪ್ಲೇಸಲ್ಲಿ ಅವರು ಋತುವನ್ನು ಮುಕ್ತಾಯ ಮಾಡಿರ್ಬೋದು, IPL ಋತುನ. ಸೊ ಮುಂದಿನ ಸಲ ಅವ್ರು ಚೆನ್ನಾಗಿ ಆಡಲಿ. ಅದೇ ರೀತಿಯಾಗಿ ಅವರು ಆಡಿದರೆ ಇನ್ನೂ ಒಳ್ಳೆಯದಾಗಲಿ. ಅವರಿಗೆ ಆಡದೇ ಇದ್ರೂ ಏನು ಮಾಡೋಕ್ಕಾಗಲ್ಲ. ಅವ್ರದ್ದು ಫೈನಲ್ ಡಿಸಿಷನ್ ಅವ್ರು ಏನು ತೊಗೊತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಅವರು ಇಷ್ಟ, ಅವ್ರ ಕ್ರಿಕೆಟು ಅವ್ರ ಇಷ್ಟ, ಅವ್ರ ಬದುಕು. ಸೊ ಇದರಿಂದ ಅವ್ರ ಅಭಿಮಾನಿಗಳಿಗೆ ಕೆಲವೊಬ್ರು ನಿರಾಶೆ ಆಗ್ಬೋದು, ಕೆಲವೊಬ್ರಿಗೆ ಆಶ್ಚರ್ಯ ಆಗ್ಬೋದು. ಹಾಗಾಗಿ ಅವ್ರು ಮುಂದಿನ ವರ್ಷ ಬಂದರೆ 2026 IPL ಬಂದರೆ ಸೊ ಒಳ್ಳೆಯದಾಗಲಿ. ಅದೇ ಈ ಋತು ಸರಿಯಾಗಿ ಮುಗಿಸಿಲ್ಲ, ಮುಂದಿನ ಸಲ ಒಳ್ಳೆಯ ಋತು ಮುಗಿಸಿ ಕಪ್ ಹೊಡಿಲಿ ಅಂತ ಹೇಳ್ತಾ ಆಶಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ